ನಮಸ್ತೆ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನೋ ಒಂದು ರೀತಿ ಸಮಾಧಾನ ಇವತ್ತು ಮನಸ್ಸಿಗೆ. ಅದೆಷ್ಟೋ ದಿನದಿಂದ ಅಂದುಕೊಂಡಿದ್ದೆ ನಮ್ಮ ವರಕವಿ ಬೇಂದ್ರೆ ಅಜ್ಜ ಓಡಾಡಿದ ಆ ಪುಣ್ಯ ನೆಲವನ್ನ ಒಂದ್ಸರಿ ಕಣ್ಣು ತುಂಬಾ ನೋಡ್ಬೇಕು ಅಂತ. ಅದಕ್ಕೆ ಇವತ್ತು ಕಾಲ ಕೂಡಿ ಬಂತು. ಇದೇ ನೋಡಿ ಆ ಧಾರವಾಡದ ಸಾಧನಕೇರಿ. ಇಲ್ಲಿಗೆ ಕಾಲಿಡ್ತಿದ್ದ ಹಾಗೆ ಮಲೆನಾಡಿನ ಹಸಿರು ನೆನಪಾಗುತ್ತೆ ಅಲ್ವಾ? ಸುತ್ತಮುತ್ತ ಗಿಡಮರಗಳ ತಂಪು, ಹಕ್ಕಿಗಳ ಚಿಲಿಪಿಲಿ. ಬೇಂದ್ರೆ ಅಜ್ಜ ತಮ್ಮ ಕವಿತೆಗಳಲ್ಲಿ ಯಾಕೆ ಈ ಜಾಗವನ್ನ ಅಷ್ಟೊಂದು ಹೊಗಳಿದ್ರು ಅಂತ ಇಲ್ಲಿ ಬಂದ್ರೇನೆ ಗೊತ್ತಾಗೋದು. ಇದೇ ನೋಡಿ ಆ ಪುಣ್ಯವಂತರು ವಾಸವಿದ್ದ ಶ್ರೀಮಾತಾ ಮನೆ. ಇವತ್ತು ಎಷ್ಟೇ ದೊಡ್ಡ ದೊಡ್ಡ ಬಂಗಲೆಗಳು ಬಂದಿರಬಹುದು, ಆದ್ರೆ ಆ ಹಳೆಯ ಕಾಲದ ಹಂಚಿನ ಮನೆಯ ಮುಂದೆ ಅವೆಲ್ಲವೂ ಶೂನ್ಯ ಅನ್ನಿಸಿಬಿಡುತ್ತವೆ. ಆ ಮನೆಯ ಗೇಟು ದಾಟಿ ಒಳಗೆ ಹೋಗ್ತಾ ಇದ್ದ ಹಾಗೆ ನಮ್ಗೇ ಗೊತ್ತಿಲ್ಲದೆ ಒಂದು ಭಕ್ತಿಯ ಭಾವ ಮೂಡುತ್ತದೆ. ಆ ಮನೆಯ ಮೇಲ್ಛಾವಣಿಯನ್ನು ವೀಕ್ಷಿಸಿದಾಗ ಆ ಕೆಂಪು ಹಂಚುಗಳು ಎಷ್ಟು ಅಚ್ಚುಕಟ್ಟಾಗಿ ಕೂತಿವೆ. ಮಳೆ ಬಂದಾಗ ಆ ಹಂಚಿನ ಮೇಲಿಂದ ನೀರು ಹನಿ ಹನಿಯಾಗಿ ಬೀಳ್ತಿರುವುದನ್ನ ನೋಡಿದ್ರೆ ಬೇಂದ್ರೆ ಅಜ್ಜ ಅದನ್ನೇ ನೋಡಿ ಯಾವುದಾದ್ರೂ ಕವಿತೆಯನ್ನ ಬರೆದಿರಬಹುದೇನೋ ಅನಿಸುತ್ತದೆ. ಆ ಊರು ಈ ಊರು ಯಾವೂರು ಆದರೂ ತವರೂರು ತಮಗೆ ತಾನೇ ಚಂದ. ಕಟ್ಟಿ ಕೂಡುವುದಲ್ಲ ಬಿಚ್ಚಿ ಬಿಡುವುದು ಅಲ್ಲ, ಒಕ್ಕಳಿನ ಹುರಿಯಂತ ಭಾವ ಬಂದ ಎಂಬಂತೆ ಇದು ಸುವರ್ಣ ಧಾರವಾಡದ ನೆನಪಾಗಿದೆ. ಇನ್ನೂ ಅನೇಕ ವಿಷಯಗಳನ್ನು ತಿಳಿಯುವ ಕುತೂಹಲದಿಂದ ನಾನು ಮನೆಯ ದ್ವಾರ ಬಾಗಿಲನ್ನು ಪ್ರವೇಶಿಸಿದೆನು. ಈ ಮನೆಗೆ ಭೇಟಿ ನೀಡಿದ ಪ್ರವಾಸಿಗರಿಗೆ ಸಕ್ಕರೆ ಕೊಡುವ ಸಂಪ್ರದಾಯವಿದೆ. ಬೇಂದ್ರೆ ಅಜ್ಜ ಕೂಡ ಇದನ್ನೇ ನಂಬಿದ್ದರು. ಬದುಕಿನ ಕಹಿ ಏನೇ ಇರಲಿ, ನಮ್ಮ ಮಾತು ಮತ್ತು ಮನಸ್ಸು ಮಾತ್ರ ಸಕ್ಕರೆಯಂತೆ ನಿಷ್ಕಲ್ಮಶವಾಗಿ ಮತ್ತು ಸಿಹಿಯಾಗಿ ಇರಬೇಕು ಎನ್ನುವುದು ಅವರ ತತ್ವವಾಗಿತ್ತು. ಮನೆಯ ಒಳಗೆ ಪ್ರವೇಶಿಸಿದಾಗ ನನಗೆ ಕಂಡು ಬಂದದ್ದು ಪ್ರಶಸ್ತಿಯ ನೆನಪುಗಳು, ಸನ್ಮಾನದ ಪತ್ರಗಳು, ಅವರು ಬಳಸುತ್ತಿದ್ದ ಲೇಖನಿಗಳು, ಬಟ್ಟೆಗಳು, ಛತ್ರಿ, ಮೇಜು, ಕುರ್ಚಿ ಇವನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸು ಒಂಥರ ಭಾರ ಆಗುತ್ತೆ. ಇಷ್ಟೊಂದು ದೊಡ್ಡ ಸಾಹಿತಿ ಇಷ್ಟು ಸರಳವಾಗಿದ್ರಲ್ಲ ಅಂತ ನೋಡಿ ಆಶ್ಚರ್ಯವೂ ಆಯಿತು. ಬೇಂದ್ರೆ ಅಜ್ಜನ ಮನೆಗೆ ಹೋಗಿ ಹೊರಗೆ ಬರುವಾಗ ನಾನು ಬರೀ ಕೈಲಿ ಬರಲಿಲ್ಲ. ಆ ಮಹಾನ್ ಚೇತನದ ಸಾಹಿತ್ಯದ ಗಂಧವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಬರುತ್ತಿದ್ದೇನೆ ಎಂಬ ನಂಬಿಕೆ ಇದೆ. ಸಾಧನಕೇರಿಯ ಗಾಳಿಯಲ್ಲೇ ಆ ಕವಿತೆಯ ಲಯ ಇದೆ ಅಂತಾರಲ್ಲ, ಅದು 100ಕ್ಕೆ 100ರಷ್ಟು ನಿಜವಾಯಿತು. ನೋಡಿ, ಇಲ್ಲಿಗೆ ಕಾಲಿಡ್ತಿದ್ದ ಹಾಗೆ ನಮಗೆ ಮಲೆನಾಡಿನ ಯಾವುದೋ ಒಂದು ಕೆರೆಯ ಅಂಗಳಕ್ಕೆ ಬಂದ ಹಾಗೆ ಭಾಸವಾಗುತ್ತದೆ. ಸುತ್ತಲೂ ಹಸಿರು, ತಂಪಾದ ಗಾಳಿ, ಮತ್ತೆ ಆ ಅಲೆಗಳ ಮೃದುವಾದ ಸದ್ದು. ಅಬ್ಬಾ, ಮನಸ್ಸಿಗೆ ಎಂತ ನೆಮ್ಮದಿ. ಈ ಕೆರೆಯನ್ನ ನೋಡ್ತಿದ್ದ ಹಾಗೆ ನನಗೆ ಅಜ್ಜನ ಸಾಲುಗಳು ನೆನಪಾದವು. ಬಾರೋ ಸಾಧನಕೇರಿಗೆ, ಮರಳಿ ನಿನ್ನ ಊರಿಗೆ. ಈಗೀಗ ಈ ಜಾಗ ತುಂಬಾ ಬದಲಾಗಿದೆ. ನೋಡಿ, ಕೆರೆಯ ಸುತ್ತಲೂ ಅಚ್ಚುಕಟ್ಟಾದ ನಡಿಗೆಯ ದಾರಿಯನ್ನು ಮಾಡಿದ್ದಾರೆ. ಇಲ್ಲಿ ಸಣ್ಣದೊಂದು ಟಾಯ್ ಟ್ರೈನ್ ಇದೆ, ಬೋಟಿಂಗ್ ಮಾಡೋಕೆ ವ್ಯವಸ್ಥೆ ಇದೆ, ಆಟ ಆಡೋಕೆ ಜಾಗವಿದೆ. ಆದ್ರೆ ಈ ಸಾಧನಕೇರಿಯ ಅಸಲಿಯ ಸೊಬಗು ಇರೋದು ಇಲ್ಲಿನ ಆ ಶಾಂತತೆಯಲ್ಲಿ. ಇದು ಬೇಂದ್ರೆ ಅಜ್ಜನ ಮೂರ್ತಿಯ ಮುಖದ ಮೇಲಿರುವ ಆ ಗಂಭೀರತೆ, ಕಣ್ಣಿನಲ್ಲಿರುವ ಆ ಹೊಳಪು, ಅದು ಅಜ್ಜನ ಅಂತರಾತ್ಮದ ಕಾಗದ ಶಕ್ತಿಯನ್ನ ಎದುರಿಗೆ ತಂದಿಟ್ಟ ಹಾಗೆ ಅನಿಸುತ್ತದೆ. ಹಾಗೆಯೇ ಈ ಜಾಗದ ಹೆಸರೇ ಸಾಧನಕೇರಿ. ಇಲ್ಲಿನ ಪ್ರತಿಯೊಂದು ಕಣವು ಏನನ್ನಾದರೂ ಸಾಧಿಸಲು ಹೊರಟವರಿಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಆ ಬಾಲಕನ ಕೈಯಲ್ಲಿರುವ ಬಿಲ್ಲು ಬಾಣ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಬೇಕಾದ ಸಿದ್ಧತೆಯನ್ನು ನೆನಪಿಸುತ್ತವೆ. ತಂದೆ ತಾಯಿ ಮಗುವನ್ನು ಅತ್ಯಂತ ಪ್ರೀತಿಯಿಂದ ಎತ್ತಿಕೊಂಡಿರುವ ಈ ಭಂಗಿಯು ಸಮಾಜದಲ್ಲಿ ಹೊಸ ತಲೆಮಾರಿಗೆ ಹಿರಿಯರು ನೀಡಬೇಕಾದ ರಕ್ಷಣೆ, ಪ್ರೀತಿ ಮತ್ತು ಸಂಸ್ಕಾರವನ್ನು ನೆನಪಿಸುತ್ತವೆ. ಆ ತಾಯಿ ಮಂಗ ಮರಿಯನ್ನು ಹಿಡಿದುಕೊಂಡಿರುವ ರೀತಿ ನೋಡಿದರೆ ಅದು ಬೇಂದ್ರೆ ಅಜ್ಜ ತಮ್ಮ ಕವಿತೆಗಳಲ್ಲಿ ಹೇಳುವ ವಾತ್ಸಲ್ಯದ ಸಂಕೇತದಂತೆ ಭಾಸವಾಗುತ್ತದೆ. ಜಗತ್ತೇ ಅತ್ತಿಂದಿತ್ತ ಓಡುತ್ತಿದ್ದರೂ ತಾಯಿ ಮಗು ಮಾತ್ರ ಪ್ರೀತಿಯ ಬಂಧದಲ್ಲಿ ಸುರಕ್ಷಿತವಾಗಿವೆ ಎಂಬುದನ್ನ ತೋರಿಸುತ್ತಾರೆ. ಅಜ್ಜನ ಈ ಸಾಧನಕೇರಿಯ ಮನೆ, ಭವನ ಮತ್ತು ಇಲ್ಲಿನ ಒಂದೊಂದು ಕಲ್ಲಲ್ಲೂ ಅಡಗಿರೋ ಕವಿತೆಯನ್ನ ಇವತ್ತು ಕಣ್ತುಂಬ ನೋಡ್ಕೊಂಡು ಬಂದ್ವಿ. ಇಲ್ಲಿಂದ ಹೊರಡುವಾಗ ನಮಗೆ ಬರೀ ಆ ದೃಶ್ಯಗಳು ಮಾತ್ರ ನೆನಪಾಗಲ್ಲ, ಬದಲಿಗೆ ಅಜ್ಜ ಹೇಳಿಕೊಟ್ಟ ಬದುಕಿನ ಪಾಠ, ಆ ಸಮರಸವೇ ಜೀವನ ಅನ್ನೋ ಮಂತ್ರ ಜೊತೆಗೆ ಬರ್ತದೆ. ನಾನು ಕಂಡ ಈ ಸಾಹಿತ್ಯದ ಲೋಕ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನೀವು ಒಂದ್ಸರಿ ಧಾರವಾಡಕ್ಕೆ ಬಂದ್ರೆ ಇಲ್ಲಿಗೆ ಬರೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದೇ ಇಂಥದ್ದೇ ಸುಂದರವಾದ ಜಾಗದಲ್ಲಿ. ಧನ್ಯವಾದಗಳೊಂದಿಗೆ ನಿಮ್ಮ ಹೃದಯವಾಸಿ ಕನ್ನಡಿಗ.